ಹಾಗಳಿ ಈ ಲಸ್ಮಕ್ ಎಲ್ಲಿ ಹಿಂಗ್ ಬಡ 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 ಹೋಗ್ತಾ ಇದ್ದಾಳೆ. ಎಲ್ಲಿ ಹೋಗ್ತಿದ್ದಾಳೆ ಹಿಂಗೆ? ಏ ಲಸ್ಮಕ್ಕ, ಲಸ್ಮಕ್ಕ, ಲಸ್ಮಕ್ಕು, ಎಲ್ಲಿ ಹೋಗ್ತೇ ತಾಯಿ? ಹಿಂಗೆ ಬಡ ಬಡ ಹೋಗ್ತಾ ಇದೀಯಾ? ಯಾಕೆ ನಿಂಗಜ್ಜಿ? ಯಾಕೆ ಹೇಳು ಸಾರ್, ನಾನು ಎಲ್ಗ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದಿ ತಾಯಿ ಹಂಗೆ? ಅಯ್ಯೋ ಯಪ್ಪ, ಮುಂದಕ್ಕೆ ಬೀಳೋರಂಗೆ ಹೋಗ್ತಾ ಇದೀಯಾ? ಎಲ್ಲಿ ಹೋಗ್ತೀಯ? ಏ ಸರದಮ್ಮ ಮುಸ್ರೆ ತಿಕ್ಕದ ಮಿಷಿನ್ ತಂದವಳಂತಿ. ನಮ್ಮ ಊರಿನ ಹೆಂಗಸ್ರಲ್ಲ ಅಲ್ಲೇ ಪರ್ಸಿ ಆಗ್ಯಾವನಂತಿ. ಅದಕ್ಕೆ ಅಲ್ಲ ನೋಡ್ಕೆ ಬರಕ್ ಹೋಗ್ತಾ ಇದಾರಂತಿ. ಮುಸ್ರೆ ತೊಳೆಯ ಮಿಷಿನ್ ಬಂದವಂತಿ. ಇದ್ಯಾಕೆ ಲಸ್ಮಕ್ಕ? ಮುಸ್ರೆ ತೊಳೆಯ ಮಿಷಿನ್, ಮುಸ್ರೆ ತೊಳೆಯವಲ್ಲಿ ಬಂದವಂತಿ. ಏ ಸರಜಮ್ ತಂದವಳಂತೆ. ಅದಕ್ಕೇನೆ ನಾನು ನೋಡ್ಕೆ ಬರಕ್ ಹೋಗ್ತಾ ಇದ್ನಲ್ಲ, ಎದ್ದಾಗಿಂದ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಹೋಗಿ ನೋಡ್ಕೊಂಡ್ ಬರೋಣ. ಅಯ್ಯಯ್ಯಪ್ಪ ನನ್ನ ತಾಯಿ, ಇದೇನೇ ತಾಯಿ ನೀನು ಹಿಂಗೆ ಹೇಳ್ತೀಯ ಲಸ್ಮಕ್ಕ? ಬಟ್ಟೆ ಒಗ್ಯ ಮಿಷಿನ್ ಬಂದಾವೆ ಅಂತ ಕೇಳಿದ್ದೆ. ಇವೆಂತವ ಕಾರರು ಇವು ಬಂದಾವೆ ಅಂತ ಕೇಳಿದ್ದೆ. ಇವೆಲ್ಲ ಬಂದವೇನಿ ತಾಯಿ? ಅಲ್ಲ ಮುಸುರು ತಿಕ್ಕೋದು ಬಂದೈತಿ. ಅಯ್ಯೋ ನಮ್ಮ ತಾಯಿ, ಜ್ಞಾನಮ್ಮ ತಂತಿದ್ದಾಳು. ಹೆಂಗಸ್ರಿಗೆ ಇವೆಲ್ಲ ವಾಸಿ ಹತ್ಕಣಮ್ಮ. ಇನ್ನು ಮುಸುರು ತಿಕ್ಕ, ಬಟ್ಟೆ ಒಗ್ಯವು, ಇವೆಲ್ಲ ಪಾತ್ರೆ ತೊಳೆಯವು, ಇಂಥವೆಲ್ಲನ ಬಂದ್ರೆ ಮುಗೀತಮ್ಮ. ಅವಳೆ ಅದು ನೋಡಕ್ಕೆ ಹೋಗ್ತಾ ಇದೆಯೇನಗರ್ ನೀನು? ನೋಡಿ ನಾನು ಗೊತ್ತಿನದಲ್ಲಿ ನೋಡೋಣದೇ ಅಂತದ್ದು. ರಾಮ ರಾಮ, ಇನ್ನೆಂತೆಂತ ಬೊತ್ತ ಸುಡ್ಗಾಡು. ರಾಮ ದೇವ್ರೇ, ನಮ್ಮ ಒಳ್ಳೆಕೆಲ್ಲ ಇಂಥ ತಂದು ಬೇಡಮ್ಮ ತಾಯಿ. ಹೆಂಗಸ್ರಿಗೆ ಆಗುತ್ತಿಲ್ದಂಗೆ ಸುಮ್ಮನೆ ತಿಂದು ಉಳ್ದಂಗೆ ಎಮ್ಮೆ ಕರಾಕ್ತಾರಂಗೇನೆ ತಿಂದು ಉಳ್ತಾರೆ. ಹೇ ಬಂದವಂತ ಹಿಂಗಜ್ಜೈ ಅತ್ತೆ ಎದ್ದಾಗಿಂದ ಹೋಗಿ ನೋಡ್ಕೊಂಬತ್ತೈತಿ. ಜನ ಅಂತ ನಮ್ಮ ಊರಾಗೆಲ್ಲ ಪರ್ಸಿ ಆಗಿ ಹೋಗ್ತೈತಿ. ಎದ್ದಾಗಿಂದ ಹೋಗ್ತೈತಿ ಸರಜಮ್ಮನ ಮಂತಕ್ಕೆ ಹೋಗಿ. ಏನು ಸರಜಮ್ಮಂತಾಗೆ ಎಲ್ಲೆಲ್ಲಿ ಪಾತ್ರೆ ಇಕ್ಕೋದು, ಎಲ್ಲೆಲ್ಲಿ ತೊಳಿತೈತೆ ಅಂತ ಹೇಳಿ ಎಲ್ಲ ಕೇಳ್ಕೊಂಡು ಬರ್ತಾ ಇದಾರಂತೆ. ತಂದವಳಂತ 1,000 ರೂಪಾಯಿನೋ ಏನೋ ಅಂತಿ. ಅಚ್ಚೆ ಬಾ ನೋಡ್ಕೊಂಬರೋಣ ನಾವು ಹೋಗಿ. ನಡಿಯ ನಮ್ಮ ತಾಯಿ, ನೋಡೋಣದೇನದೇ ಅಂತ ಮಿಷಿನ್ನು ಅಂತ ಹೇಳಿ ನೋಡೋಣ ನಡಿ. ಅಲ್ಲ ಇದು ಏನೇ ತಾಯಿ, ಅಂತೆಂಥ ಕಾಲ ಬಂತು. ಇನ್ನು ಹೆಂಗಸ್ರು ಹಂಗೆ ಉಂಡು ನಾನು ನೆಲ್ದಾಗ ಉಲ್ಡಾಡ್ತಾರೆ. ಆ ಕಡಿಕಿ ಉಲ್ಡಾಡಿ ಇನ್ನು ರಾಸಿಸ್ತಪ್ಪ ಹಾಕ್ತಾರೆ. ಈ ವಯಸ್ಸಿಗೆ ಕಾಲು ಕೈ ಬರೋಲ್ಲ, ನಮಗೆ ಕಾಲು ಬರೋಲ್ಲ, ಕೈ ಬರೋಲ್ಲ ಅಂತ ಹೇಳಿ ತಿನ್ ಮನಿಕ್ಕೊಂತಾರೆ. ಬದುಕು ಮಾಡಲ್ಲ. ಇಂಥವೆಲ್ಲ ಮಿಷಿನ್ಗಳು ಬರ್ತಾವೆ. ನಡಿಯೋದೆಲ್ಲ ನೋಡೋಣ ಎಂಥ ಮಿಷಿನ್ನು. ಹೋಗು, ಯಾತೆ ಹತ್ರ ಹೋಗ್ಬರ್ತಾವಮ್ಮ ತಾಯಿ. ಹೋಗತ್ತ ನಡಿ ನೋಡ್ಕೊಂಬರೋಣ ಅಂತ ತಂದವಳಿ. ಯಾಕೆ ಹಿಂಗೆ ಮಾತಾಡ್ತೀರಾ? ಹೇ ಗೌರಮ್ಮ, ಸರದಮ್ಮ ಆತ ಮುಸ್ರು ತೊಳೆ ಮಿಷಿನ್ ತಂದವಳಂತಲ್ಲೇ. ಆತ ಮುಸ್ರೆಲ್ಲ ಹತ್ರ ಹಾಕಿರ ಅದೇ ತೊಳೆದಿಕ್ಕುತ್ತಂತಲ್ಲ ಎಲ್ಲನ. ಎಲ್ಲ ಬೆಳಿಕೊಂಡು ಅದೇನೆ ಎಲ್ಲ ತೊಳೆ ಇಕ್ಕುತ್ತಂತಲ್ಲ ಅಂತ ಮಿಷಿನ್ ತಂದವಳಂತೆ. ಹೌದೇನು ಲಸ್ಮಕ್ಕ? ಯಾವಾಗ ತಂದವಳಂತೆ? ಮುಸ್ರು ತೊಳೆ ಮಿಷಿನ್ ಬಂದವೆ ತಂದವಳಂತೆ. ಇನ್ನು ನಾನು ನೋಡಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನು ಹಿಂಗಜ್ಜಿ ಬಾರಿ ಲಸ್ಮಕ್ಕಂತ ಹುಲಿಕೆ ಅಂತ ಅದಕ್ಕೆ ಬಂದು ನಾನು ನೋಡಕ್ಕಂತ ಹೋಗ್ತಿದ್ದೆ. ಬತ್ತಿಯ ನೀನು? ಮತ್ತೆ ನೋಡಿ, ನಾನು ನೋಡಿಲ್ಲ. ಅದೇ ಅಂತದ್ದು ನೋಡೋಣ. ಅದೇಲಿ ನಡಿ ನೋಡೋಣ. ಎದ್ದಾಗಿಂದನು ಜನ ಅಂತೂ ಹೋಗೋಗಿ ಗೊತ್ತೈತಂತ ಹಂಗೆ ಅವ್ರ ಮಂತಕ್ಕೆ. ನಮ್ಮ ಹಳ್ಳಿಯಾಗ ಯಾರೂ ತಂದಿಲ್ವಲ್ಲ ಇಂಥ ಮುಸ್ರು ತಿಕ್ಕ ಮಿಷಿನ್ಗಳೆಲ್ಲನ. ಅದಕ್ಕೆ ಹೋಗಿ ನೋಡ್ಕೊ ಬರ್ತಾ ಇದ್ದಾರೆ. ಬಟ್ಟೆ ಒಗ್ಯವೇನು ಐದಾವ ನೋಡಿದ್ವಿ. ಇಲ್ಲಿ ಯಾರ್ಯಾರ ಮನೆಯಾಗ ಐದಾವೆ. ಈ ಮುಸ್ರೆ ತೊಳೆಯೋ ನೋಡಿರಲಿಲ್ಲ. ನೋಡಿ ನೋಡ್ಕೊಂಬರೋಣ. ಅದು ಹೆಂಗೈತೆ, ಅದು ಹೆಂಗೆ ತೊಳಿತೈತೆ, ಅದು ಹೆಂಗೆ ನೀನು ಇಂಥವೆಲ್ಲ ಹೆಂಗೆ ಕಂಡು ಹಿಡಿತಾರಪ್ಪ ಮಂಗಾಗುತ್ತೆ. ಅವೆಲ್ಲ ಬರುತ್ತೆ. ಮತ್ತೆ ಮನುಷ್ಯರು ರಾಸಿ ತಪ್ಪ ಆಗಿರೋದು ಹೇಳತ್ತ ತಿಂತಾವೆ. ಮುಸ್ರು ತೊಳೆಯಲ್ಲ ಏನಿಲ್ಲ, ಸುಮ್ಮನೆ ಹತ್ರ ಕೈ ಬಿಡ್ತಾವೆ. ಒಟ್ಟು ಅದಕ್ಕೆ ಮಾತ್ರ ರಾಸಿ ತಪ್ಪ ಆಗೋದು. ಬದುಕು ಬಾಳು ಮಾಡಿರಿ ಕಾಣ್ತಿರ್ತಾರೆ. ಕಾಯಿಲೆ ಪಾಯಿಲೆ ಇರಲ್ಲ. ಉಂಡು ರಸ್ತಪ್ಕಾಗಿ ಇಲ್ಲದ ಕಾಯಿಲೆ. ಬಾ ನೋಡೋಣದೆಲ್ಲ. ಅದೇ ಅಂತ ತಂದವಳಿ. ಒಬ್ರು ಯಾರಂತ ತಂದು ಕಳಿಸ್ತಾರೆ. ಎಲ್ಲರೂ ನಾವು ತೊತ್ತೀವಿ. ನಾನು ಮೇಲೆ ನೀನು ಮೇಲೆ 9 ತೊತ್ತಾರೆ. ತಡಿ ಒಬ್ರು ಯಾಕಂತಂದ್ರೆ ಸಾಕು ನಮ್ಮ ಊರಾಗೆ. ಬಾ ಹಗಳೇ ಎಂತಮ್ಮ ಅವರು ಅಲ್ಗೇನೋ ಹೋಗ್ತಿರೋದು. ಲೋಸ್ಮಕ್ಕ ಏನೇ ಮಂಜಕ್ಕ? ಯಾಕೆ? ಎಲ್ಲಿ ಸರಜಮ್ಮನ ಮಂತಕ್ಕೆ? ಬರ್ರಿ ಅಲ್ಲಿಗೆ ಹೋಗ್ತಾ ಇರೋದು. ಬರ್ರಿ ನೋಡೋಣ. ಎಲ್ಲರೂ ಮಸ್ತ್ ಹೋಗಿ ನೋಡ್ಕೊ ಬರ್ತಾ ಇದ್ದಾರೆ ಕಣ್ಸಿ ಅಂತಮ್ಮ. ಎಲ್ಲ ಊರನ್ನೂರೇ ಹೋಗ್ತಾ ಇತ್ತು. ಮುಸ್ರು ತೊಳೆ ಮಿಷಿನ್ ತಂದಳು ಸರಜಮ್ಮ ಅಂತ. ಈಗ ಇದೆ ಏನಪ್ಪ, ಇದೇ ಇರಬೇಕು. ಮಾತಾಡ್ಸು ಎಂತಪ್ಪ ಇದ್ದಾಳೇನ? ಸರಜಕಯ್ಯ ಕಣಿ ಇದೇ ಆಗೈತ್ ಲಸ್ಮಕ್ಕ. ರಾಮ ಇದೇನತ್ತ ಹಿಂಗೈತ ಹಂಗೇನೆ. ಅವನು ಯಾನಮ್ಮ ಅಪ್ಕೊಂಡಿಡ್ದಿದ್ದನು ಮಂಗಾಗುತ್ತೆ ಹೋಗತ್ತ. ಇದು 7,000 ಇರ್ಬೋದು. ಏನು ಸುಡ್ಗಾಡು ರಾಮ. ಅದ್ರ ಹೆಂಗೆ ತೊಳಿತೈತಿ ಲಸ್ಮಕ್ಕ? ಅದು ಹೆಂಗೆ ತೊಳಿತೈತ? ಏನು ಸುಡ್ಗಾಡು? ನಾನು ನೋಡಿಲ್ ಕಣಿ. ನಾನು ಇವತ್ತೇ ಫಸ್ಟ್ ನೋಡ್ತಿರೋದು ಮಂಜಕ್ಕ. ನಾನು ನೋಡಿಲ್ ಕಣಿ. ಅದು ಹೆಂಗೆ ಹಾಕ್ಬೇಕು ಏನು? ಬಟ್ಟೆ ಒಗ್ಯೋದು ನೋಡಿದ್ದೆ. ಅದು ಯಾರ ಮನೆಯಾಗ ಇತ್ತಲ್ಲ ನೋಡಿದ್ದೆ. ಬಟ್ಟೆ ಒಗ್ಯಾವ ನಮ್ಮ ಊರಾಗ ಒಂದು 5-6 ಮನೆಯಾಗ ಬಟ್ಟೆ ಒಗ್ಯಾವು. ಎಂತ ನೋಡಿರಲಿಲ್ಲ ಮುಸ್ರೆ ತೊಳೆಯವ. ನೋಡಿ ಮತ್ತೆ ಯಾರನ್ನ ನೋಡಿರಿ ಇನ್ನೊಬ್ರು ಯಾರನ್ನ ತಕೊಂಬಂದ್ಬಿಡ್ತಾರೆ. ಸರಜಕ ಇಲ್ವೇನಮ್ಮ? ಸರಜಕಯ್ಯ. ಸರಜಮ್ಮ, ಅಮ್ಮಳೆ ಬಾರೆ ನಮ್ಮ ತಾಯಿ. ನೀವು ಯಾಕ ಮುಸ್ರು ತೊಳೆ ಮಿಷಿನ್ ತೊಗೊಂಡಿದೀವಿ ಅಂತ ನೋಡಕ್ ಬಂದಿದ್ದೀವಿ. ನೀನು ಒಳಗೆ ಸೇರ್ಕೊಂಡಿದೀಯ ಸರಜಮ್ಮ.
ಬನ್ರಿ ಬನ್ರಿ ಮಿಷಿನ್ ನೋಡಕ್ ಬಂದ್ರಾ? ಅಲ್ಲ ಕಣಿ, ನಿನ್ಗೊಂದೆರಡು ಮುಸುರು ತೊಳ್ಕೊಂಬಕ್ ಆಗ್ತಿರ್ಲಿಲ್ವಿ? ಯಾಕೆ ಇಂಥದ್ದು ಇದ್ಯಾತ ಮಿಷಿನ್ ಓದ್ಕೊಂಬಂದಿದ್ಯಂತೆ? ಅಜ್ಜಿ, ಇದು ಬೇಕು ನನಗೆ, ಪಾತ್ರೆ ತೊಳೆಯೋದಕ್ಕಾಗಲ್ಲ, ಜಾಸ್ತಿ ಪಾತ್ರೆಗಳು ಇರ್ತಾವಲ್ಲ ಅದಕ್ಕೆ. ಹೌದೇನು ಪಾತ್ರೆ ಜಾಸ್ತಿ ಇರ್ತಾವ ತೊಳೆಯೋಕ್ಕಾಗಲ್ಲ ಅಂತ ಅದಕ್ಕೆ ಹೆಂಗೆ ಹಾಕೋದು ಸರೋಜಮ್ಮ? ಅಲ್ಲ ಅದೊಳ್ಳೆ ಇದು ಇದ್ದಂಗೆ ಬಟ್ಟೆ ಒಗೆ ಮಿಷಿನ್ ಇದ್ದಂಗೆ ಐತೆ ಅಲ್ಲೇ ಅಂತದೇನೆ ಅಲ್ಲಿ. ಹೂನಕ್ಕ, ಇಲ್ಲಿ ನೋಡ್ರಿ, ಇಲ್ಲಿ ಅದ್ರೊಳಗಡೆ ಲೋಟ ಹಾಕೋದಕ್ಕೆ ಲೋಟ ಅವನ್ನೆಲ್ಲ ತೆಗೆದು ಲೋಟ ಹಾಕೋದ್ರಕ್ಕೆ ಹಾಕಬೇಕು. ಲೋಟಗಳೆಲ್ಲ ತೆಗೆದು ತೆಟ್ಟೆಗಳು ಹಾಕತ್ತಕ್ಕೆ ತೆಟ್ಟೆಗಳು ಹಾಕಬೇಕು. ಇನ್ನೊಂದು ನೋಡಿ ಅಲ್ಲಿ ಸ್ಪೂನು ಅದೆಲ್ಲ ಇರುತ್ತಲ್ಲ ಆ ಥರ ಹಾಕ್ಬೇಕಲ್ಲಿ. ದೊಡ್ಡ ದೊಡ್ಡ ಪಾತ್ರೆಗಳು ಒಂದು ಕಡೆಗೆ ಹಾಕಬೇಕು ನೋಡು, ಅದೆಲ್ಲ ಹಾಕಿದ್ರೆ ಅದೆಲ್ಲನ ಮೇಲೆ ಪೌಡ್ರ್ ಹಾಕಬೇಕು. ಅದಕ್ಕೆ ಪೌಡ್ರ್ ಬರುತ್ತೆ. ಆ ಪೌಡ್ರ್ ಶಬೀನ ನಮ್ಗೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕ್ಬಿಟ್ರೆ ಸೋಪು ವಿಮ್ ಸೋಪ್ ಹಾಕಬೇಕು, ಶಬೀನ ಹಾಕಂಗಿಲ್ಲ. ಅವ್ರು ಏನು ಪೌಡ್ರು ಯೂಸ್ ಮಾಡಬೇಕು ಅದನ್ನೇ ಯೂಸ್ ಮಾಡಬೇಕು ಆ ಮಿಷಿನ್ಗೆ. ಅದಕ್ಕೆ ಏನು ಪೌಡ್ರ್ ಬರುತ್ತೆ, ವಿಮ್ಮು ಪೌಡ್ರ್ ಬರುತ್ತೆ, ಅದನ್ನು ಹಾಕ್ಬಿಟ್ರೆ ಪೌಡ್ರು ಇಲ್ಲಾಂದರೆ ಆಯಿಲ್ ಬರುತ್ತೆ, ಅದನ್ನಾದರೂ ಹಾಕಿದ್ರೆ ಪಾತ್ರೆ ತೊಳೆಯೋದು ಅದು ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಬರ್ತವೆ. ಅವನ್ನ ತೈರು ತೆಗ್ದಿಕ್ಕೆ ಮಾತು. ಅಯ್ಯಯ್ಯಪ್ಪ ದೇವ್ರೆ, ಎಂತ ಕಾಲ ಬಂತಮ್ಮ ತಾಯಿ. ಅಲ್ಲ ನೋಡು, ಅಲ್ಲ ಅದು ನಿನ್ನೇನು ತೊಳ್ದಂಗಾಗುತ್ತಮ್ಮ ಒಂದಿವ್ಸ ಪರ ಪರ ಪರಪ ಬೆಳಿಗ್ಗೆಬೋದು. ಇವಾಗೇನು ಗ್ಯಾಸ್ ಮ್ಯಾಗ್ಲವು ಹಿಂಗೆ ಸಿಟ್ಟು ಬಂದಾರ ಹಿಂಗೆ ಉಜ್ಜಿಕ್ಬೋದು ನಾರು ತಗೊಂಡು ಒಂದಿಟ್ಟು ಇವಳತ್ತ. ಅಲ್ಲ ಅದ್ರಕ್ಕೆ ಹಾಕಬೇಕು, ತೆಗಿಬೇಕು. ಅದೇ ಓಟುನು ಅದ್ರಕ್ಕೂ ಇದ್ರಕ್ಕೆ ಓಟು ಅದ್ರಕ್ಕೆ ಹಾಕಿ ಇದ್ರಕ್ಕೆ ಹಾಕಿ ಅದ್ರಾಗಳು ತಕ್ಕ ಬಚ್ಚೆ ರಪ್ಪ ತೊಳೆದಿಕ್ಬೋದಮ್ಮ. ಏತೈ ಅದ್ರಕ್ಕೆ ಹಾಕಿ ಓಟುನು ಸೊಂಸ್ಗಳು ಬೇರೆ ಹಾಕ್ಬೇಕಂತೆ, ತೆಟ್ಗಳು ಬೇರೆ ಹಾಕ್ಬೇಕಂತೆ, ಲೋಟ ಸೊಂಬು ಬೇರೆ ಹಾಕ್ಬೇಕಂತೆ ಅಂಥದ್ರಾಗೆ ಇದ್ರಾಗೆ ಎಲ್ಲೆಲ್ಲ ಹಾಕಿ ತಾಯಿ. ಅಲ್ಲ ಅಮ್ಮನಿ 7,000 ಇದು ಅಜ್ಜಿ. ಇವು ಕೊಟ್ಟಂಗೆಲ್ಲ ಇದ್ದಾವೆ, 25,000, 35,000, 50,000. ಇದು 50,000 ರೂಪಾಯಿ ತೊಗೊಂಬಂದೆ ನಾನು. ಒಂದು ಸ್ವಲ್ಪ ಬೆಲೆ ಬಾಳೋದೆ ಚೆನ್ನಾಗಿರಲಿ, ಕಂಪ್ನಿ ಮೇಲೆ ಹೋಗ್ತವೆ. ನಾವು ಚೆನ್ನಾಗಿ ಸ್ವಲ್ಪ ರೇಟಿಂಗ್ ತೊಗೊಂಡ್ರೆ ಚೆನ್ನಾಗೆ ಬಾಳಿಕೆ ಬರುತ್ತೆ ಅಂತೇಳಿ ಒಂದು 50,000 ರೂಪಾಯಿ ತೊಗೊಂಬಂದೆ. 50,000 ರಾಮ ರಾಮ ರಾಮ, ಇದಕ್ಕೆ ಆಗ್ತತ್ತಾಯಿ 50,000? ಒಂದು ಬಂದೋಬಸ್ತದೊಂದು ಅಡುಗೆ ಬರೋದು ಅಲ್ಲ, ಅಡುಗೆಲ್ಲ ವಸ್ತಲ್ಲಿ ಸುಮ್ಮನೆ ಕ್ಯಾತ್ಕಂಬ ದುಡ್ಡು ಇಕ್ಕೊಂಡು ಹೇಳತ್ತ. ಅಲ್ಲಿ ಮುಸ್ರೆ ತೊಳೆಯವ ರಾಮ ರಾಮ, ಏನೇ ತಾಯಿ ಇಂಥವು 50,000 ಅಂದ್ರೆ ಅದಕ್ಕೆ ನಾಳ್ತೇನೆ ಬೇಡವಿ. ಹೇಳತ್ತವ ಅಮ್ಮನಿ ಸರೋಜಮ್ಮ ಇಂಥಕ್ಕೆಲ್ಲ ಯಾತಕ್ಕೆ ದುಡ್ಡು ಇಕ್ಕಿಯತ್ತ ಇಡತ್ತ ತಕೊಂಡವ್ ನಿಂಗಜ್ಜಿ. ದುಡ್ಡವ್ರ ಕಾಸು ಯಾಕೆ ಸುಮ್ಮನೆ ನೋಡಿ ನೀನು ನೋಡಿಲ್ದಾಳು. ನಮ್ಮೂರಾಗೆ ಯಾರು ತಂದಿಲ್ಲ, ನೀನೇ ತಂದಿರೋದು. ಅದು ನೀರಿರತ್ತಕ್ಕೆ ಇಕ್ಬೇಕಾ? ಅಡುಗೆ ಮನೇಲಿ ಇಟ್ಕೋಬೋದು. ಅಡುಗೆ ಮನೇಲಿ ಇಲ್ಲಾಂದರೆ ಅಲ್ಲಿ ಸ್ವಲ್ಪ ನಾನು ಜಾಗ ಬಿಡಿಸಿದ್ದೀನಿ, ವಾಷಿಂಗ್ ಮಿಷಿನ್ನು ಎಲ್ಲನ ಇಡೋದಕ್ಕೆ. ಅಲ್ಲಿಗೆ ಬೇಕಾದರೂ ತಗೊಂಡೋಗಾದರೂ ಹಾಕೋಬೋದು, ಎಲ್ಲಿಗೆ ಬೇಕಾದರೂ ಇಟ್ಕೋಬೋದು. ನೀರೆಲ್ಲನ ಹಾಕೋಕ್ಕೆ ಪೈಪ್ ಕಲೆಕ್ಷನ್ ಎಲ್ಲ ಐತೆ. ಆ ಪೈಪ್ ಕಲೆಕ್ಷನ್ ಎಲ್ಲ ಹಾಕ್ಬಿಟ್ರೆ ನೀರೆಲ್ಲ ಹೋಗಿ ಅದೆಲ್ಲ ತೊಳ್ಕೊಂಡು ಬರುತ್ತೆ. ರಾಮ 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 ರಾಮ, ಎಂಥ ಕಾಲ ಬಂತಪ್ಪ ದೇವ್ರೇ. ಮೊಸರೆ ತಿಕ್ಕಕ್ಕೂ ಬಂದ್ಬಿಡ್ತು ಹೆಂಗಸ್ರಿಗೆ. ನನ್ನ ನೊಯ್ಯಂಗಿಲ್ಲಮ್ಮ, ಒಂದಿಟ್ಟು ಖಾರ ರುಬ್ಬಂಗಿಲ್ಲ, ಬಟ್ಟೆ ಒಗ್ಗೆಯೋದಿಲ್ಲ. ಇನ್ನು ಮೊಸರೆ ತಿಕ್ಕೋದು ಬಂದ್ಬಿಡ್ತಲ್ಲಪ್ಪ, ಒಂದೆರಡು ಮೊಸರೇನಾದ್ರೂ ತಿಕ್ಕ ಮರಿ ಇದಕ್ಕೆ ಬಂದ್ಬಿಟ್ಟೆ ಹಳ್ಳಿ ಕಡಿಕೋನು. ಕೊಡ್ರಿ ಎಲ್ಲ ಟೀ ಆದ್ರೂ ಮಾಡ್ಕೊ ಬರ್ತೀನಿ. ಬೇಡ ಕಣ್ ಸರೋಜಕ್ಕಯ್ಯ, ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಎಲ್ಲರೂ ಒಂದು ಗಮ್ತಿದ್ರಲ್ಲ ಅದಕ್ಕೆ. ಬೆಳಿಗ್ಗೆಯಿಂದನ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ಎಲ್ಲನ. ಇನ್ನು ಎತ್ತಿಕ್ಕಿಲ್ವಾ ಅಲ್ಲಿ ಮೊಸರು ತೊಳ್ಕೊಂಬಕ್ಕೆ? ಇನ್ನೂ ಒಂದ್ಸತಿ ತೊಳೆದಿಲ್ವಿ? ಇಲ್ಲ ಅಜ್ಜಿ, ನಿನ್ನೆಯಿಂದ ತಗೊಂಬಂದಂಗಿಂದ ಜನ ಬಂದು ನೋಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೇ ಇಟ್ಟಿದ್ದೀವಿ, ಇನ್ನೂ ತೊಳೆಯೋದಕ್ಕೆ ಬಳಸಿಲ್ಲ. ಇನ್ನೂ ಇಲ್ಲೇ ಇಟ್ಟಿದ್ದೀನಿ, ಯಾಕಂದರೆ ಜನ ಬರ್ತಾ ಇದ್ದಾರೆ ನೋಡೋದಕ್ಕೆ. ಎಲ್ಲ ನೋಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ನಮ್ಮೂರಲ್ಲೆಲ್ಲನ. ಅದಕ್ಕೇನೆ ಹೋಗು ಸೋಳು ಗಾಳಿ, ಒಂದಿಟ್ಟು ಕಾಪಿನೇ ಮಾಡಿಕೆ ಬರೋಗೋಗಿ. ಟೀ ಬೇಡ, ಒಂದಿಟ್ಟು ಗಾಳಿ ಬೀಸುತ್ತಲ್ಲ ಕಾಪಿನೇ ಮಾಡು. ಕೂತ್ಕೊಳ್ರಿ, ಮಾಡ್ತೀನಿ ಕೂತ್ಕೊಳ್ರಿ. ಅಲ್ಲ ಸರೋಜಮ್ಮ ಈಗಲೇ ರಾಸ್ ದಪ್ಪ ಇದ್ದಾಳೆ. ಏನು ಮೊಸರು ತೊಳೆಯೋ ಮಿಷಿನು ತಂದ್ರೆ ಅದ್ರಾಗ ಹಾಕಿ ಮೊಸರುಗಳೆಲ್ಲ ತಿಂದು ಅದ್ರಾಗ ಹಾಕಿ ಇನ್ನು ರಾಸ್ ದಪ್ಪ ಆಗ್ತಾವೆ ಕಣಮ್ಮ. ಇವು ಹೆಂಗಸ್ರು ಅಡ್ಕೆ ಮತ್ತು ಈಗ ರಾಶಿ ದಪ್ಪ ಆಗಿರೋದು ಹೆಂಗಸ್ರುಗಳು. ಇಂಥವೆಲ್ಲನ ಬಂದಿರೋದ್ರಿಂದಾನೆ ಮತಿ. ಮೊದಲು ಕುಟ್ಟೋದು ಬೀಸೋದು ಎಲ್ಲ, ಖಾರ ರುಬ್ಬೋದು, ಒಲೆ ಅಡುಗೆ ಮಾಡೋದು ಎಲ್ಲ ಇತ್ತು. ಇವಾಗಿನ ಹೆಂಗಸ್ರಿಗೆ ಮಿಕ್ಸ್ನಿ ಐತೆ ಖಾರ ರುಬ್ಬಕ್ಕೆ. ಇವಾಗೆಲ್ಲ ಹಿಟ್ಟು ಮಾಡಿಕೆ ಬರೋಕ್ಕೆ ಮಿಷಿನ್ಗಳು ಇದ್ದಾವೆ. ಯಾತು ಇವಾಗಿನ ಹೆಂಗಸ್ರಿಗೆ ಒಂದು ಈಟೂ ಕಷ್ಟ ಆಗಂಗಿಲ್ಲಮ್ಮ. ಖಾರ ರುಬ್ಬಂಗಿಲ್ಲ, ಬಟ್ಟೆ ಒಗ್ಯಂಗಿಲ್ಲ. ಈಗ ಮುಸ್ರೆ ತೊಳೆಯೋದು ಒಂದಿತ್ತು, ಈಗ ಮುಸ್ರೆ ತೊಳೆಯೋದು ಬಂದ್ಬಿಟ್ಟೈತಿ. ಇನ್ನು ಮುಗೀತು ಬಿಡಮ್ಮ. ಹೆಂಗಸ್ರಿಗೆ ಅದಕ್ಕೆ ಮತ್ತೆ ಇವಾಗಲೇ ಅಲೆನೇ ಎದ್ದಳಕಾಲ ಕುಕ್ಕಮಕ್ಕಾಗಲ್ಲ, ಕಾಲು ನೋಯ್ತಾವೆ ಕೈ ನೋಯ್ತಾವೆ ಎಂಬುದು ಇಕ್ಕೆ ಮತ್ತೆ ಅಲ್ಲೆಲ್ಲ ಸ್ಮಕ್ಕ. ಮತ್ತೆ ಈಗೆಲ್ಲ ಸುಲಭ ನೋಡ್ತಾರೆ, ಎಲ್ಲ ದುಡಿತಾರೆ, ತಗೊಂಬರ್ತಾರೆ. ಇವಾಗೆಲ್ಲ ತಗೊಂಬಂದು ಸುಮ್ಮನೆ ಇವಾಗ ಉಂಡ ಇವಾಗ ಇರೋದು ನೋಡ್ತಾರೆ ನಿಂಗೆ ಅಜ್ಜಿ. ನಿನ್ನ ಕಾಲದಾಗ ಹಂಗೆ ಪಾಟ್ ಬೀಳಲ್ಲ ಇವಾಗ ಅಂದರೆ ಬೋಲು ಕಾಯಿಲೆ ಕಣಮ್ಮ. ಇಂಥವೆಲ್ಲ ಬಂದಿರೋದ್ರಿಂದ ಮೊದಲು ಬೋಲಕ್ಕೆ ಮಾಡಿರಿ ಯಾವ ಕಾಯಿಲೆನೂ ಇರ್ತಿಲ್ಲ. ಒಲೆ ಮುಂದೆ ಮಾಡಿದರೆ ನೀರು ತೊಟ್ಟಿಕ್ಕಂಗೆ ನೀರು ಬಸಿ ಒಲೆ ಮುಂದೆ ಮಾಡಿರಿ. ಇವಾಗ ಗ್ಯಾಸ್ನ ಪಾಸ್ನ ಮಾಡ್ತಾರೆ ಒಟ್ಟುನು. ಮೊದಲು ಸೋಳಿ ಆದರೆ ಒಲೆ ಮುಂದೆ ಕುತ್ಕೊಂಡ್ರಿ ಅಂತ ಸೆನಕ್ಕೆ ಮೈ ಎಲ್ಲ ಬೆಚ್ಚಗಾಗೋದು. ಇವಾಗ ಗ್ಯಾಸ್ನ ಮಾಡಿ ಒಂದಿಟ್ಟು ಮೈ ಬೆಚ್ಚಗಾಗಲ್ಲ, ಏನಿಲ್ಲ. ಇವಾಗ ಗ್ಯಾಸು, ಮಿಕ್ಸ್ನಿ, ಬಟ್ಟೆ ಒಗೆ ಮಿಷಿನು, ಪಾತ್ರೆ ತೊಳೆಯೋ ಮಿಷಿನು, ಇದೇನತ್ತ ಎಲ್ಲ ಬಂದ್ವು ಹೆಂಗಸರಿಗೆ. ಇವಾಗ ಏನಿಲ್ಲ, ಎಲ್ಲ ಕುಕ್ಕಣಿತಕ್ಕೆ ಬರುತ್ತಮ್ಮೋ ಇವಾಗ ಅಂತ ಕಾಲ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗ ಯಾರ ಮುಸ್ರತಿಕ್ಕ ಮಿಷಿನ್ ಬಂದವೆ. ಅಯ್ಯಪ್ಪ ಹೆಂಗುಸ್ರಿಗೆ ಇಂಥವೆಲ್ಲ ಬಂದ್ರಿ ಇನ್ನೇನು ಬೇರೆ ಬದುಕೇ ಇರಲ್ಲಪ್ಪ. ನೋಡಿ ಅಂತೆಂಥ ಕಾಲ ಬಂತು, ಮುಸ್ರತಿಕ್ಕವು ಬಂದು, ಬಟ್ಟೆ ಒಗ್ಯ ಬಂದ್ವು, ಎಲ್ಲ ಬಂತಪ್ಪ ಎಲ್ಲ ಮಿಷಿನ್ಗಳು ಇವಾಗ. ಮೊದ್ಲಂಗೆ ನೋವಿಲ್ಲಪ್ಪ, ಇವಾಗ ನೋವಿಲ್ಲ. ಮೊದ್ಲಂತೂ ಬೋಲ್ ಕಷ್ಟ ಎಲ್ಲ ಕುಟ್ಟೋದು ಬೀಸೋದು ನೀರು ಎಳಿಯೋವು. ಅಯ್ಯೋ ಇವಾಗ ನೀರು ಎಲ್ಲ ಮನೆ ಮುಂಚೆ ಬರ್ತವೆ ಎಲ್ಲ. ಇವಾಗ ಹೆಂಗುಸ್ರಿಗೆ ಯೋಡ್ಸೋಲು ಬಾತಪ್ಪ ಬದುಕು. ಆಮೇಲೆ ಮೊದ್ಲ ಒಲೆ ಉತ್ಕೊಂಡು ನಿಂತಾಗ ಮಳೆಗಾಲದಾಗೆ ಸೌದ್ ನೆಂದಿರೋವು ಕಣ್ಣೆಲ್ಲ ಅವ್ರಿಗೆ ಹೆಂಗೆ ಒಲೆ ಉತ್ಕೊಂಡು ಅಡುಗೆ ಮಾಡ್ತಿದ್ವಿ. ಇವಾಗ ಹೆಂಗಸ್ರಿಗೆ ಎಲ್ಲ ಸುಲಭಾತಪ್ಪೋ ಸುಲಭಾತು. ಓಕೆ ವೀಕ್ಷಕರೇ, ನೀವು ಏನಾದರೂ ಇಂಥ ಮಿಷಿನ್ ನೋಡಿದರೆ ನಿಮ್ಮೂರಾಗ ಯಾರನ್ನು ತಂದಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.